ಸರ್ ಲಾಸ್ಟ್ ಉಳ್ಕೊಂಡಿದ್ದು ಕರೆಂಟ್ ಅಫೇರ್ಸ್. ಪ್ರಚಲಿತ ಘಟನೆಗಳು. ಪ್ರಚಲಿತ ಘಟನೆಗಳಂದ್ರೆ ಸರ್ ಈಗ ಎಕ್ಸಾಂಪಲ್ ಈಗ ನೋಡ್ರಿ, ಹುಡುಗರು ನನಗೆ ಫೋನ್ ಮಾಡ್ತಾರೆ, ಎಷ್ಟು ತಿಂಗಳು ಓದ್ಬೇಕು? 3 ತಿಂಗಳು ಓದ್ಬೇಕಾ, 6 ತಿಂಗಳು ಓದ್ಬೇಕಾ, 9 ತಿಂಗಳು ಓದ್ಬೇಕಾ, ವರ್ಷದ ಓದ್ಬೇಕಾ? 6 ತಿಂಗಳದು, 3 ತಿಂಗಳದು, 9 ತಿಂಗಳದು ಇಂಪಾರ್ಟೆಂಟ್ ಅಲ್ಲ. ಎಕ್ಸಾಂಪಲ್ ಸರ್ ಈಗ ಪ್ರಚಲಿತ ಘಟನೆಗಳಂತ ಕೊಟ್ರಿಗಿನ ಫಸ್ಟ್ ಸ್ಪೋರ್ಟ್ಸಿಗೆ ಬರಮ್ ಸರ್. ಸ್ಪೋರ್ಟ್ಸ್ ಅಂತ ಕೊಟ್ರಿಗಿನ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಅಂದ್ರೆ ಗ್ರ್ಯಾಂಡ್ ಸ್ಲಾಮ್ ಸರ್. ವರ್ಷದಲ್ಲಿ 4 ನಡೀತಾವೆ ಸರ್. ಒಟ್ಟ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿ, ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ, ವಿಂಬಲ್ಡನ್ ಓಪನ್ ಟೆನ್ನಿಸ್ ಟೂರ್ನಿ, ಇನ್ನೊಂದು US ಓಪನ್ ಟೆನ್ನಿಸ್ ಟೂರ್ನಿ. ಇವ್ರಾಗ ಇಂಪಾರ್ಟೆಂಟ್ ನೋಡ್ರಿ ಸರ್. ಈಗ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿದಾಗ ಪುರುಷರದಲ್ಲಿ ಸಿಂಗಲ್ಸ್ನಲ್ಲಿ ಯಾರು ವಿಜೇತರು, ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿಯಾಗ ಮಹಿಳೆಯರಾಗ ಸಿಂಗಲ್ಸ್ನಲ್ಲಿ ಯಾರು ವಿಜೇತರು, ಸಿಂಗಲ್ಸ್ನಲ್ಲಿ ಅಷ್ಟೇ ಇಂಪಾರ್ಟೆಂಟ್ ನೋಡ್ರಿ. 2021ರಾಗ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ನೋವಾಕ್ ಜೊಕೋವಿಕ್ ಸರ್ಬಿಯಾ ದೇಶದವನು. ಆಮೇಲೆ ಮಹಿಳೆಯರ ವಿಭಾಗದಲ್ಲಿ ಸಿಂಗಲ್ಸ್ನಲ್ಲಿ ನವೋಮಿ ಒಸಾಕಾ ಜಪಾನ್ ದೇಶದವರು. ಮತ್ತೆ ಇಲ್ಲಿ ಡಬಲ್ಸ್ನಲ್ಲಿ ಪುರುಷರು, ಡಬಲ್ಸ್ನಲ್ಲಿ ಮತ್ತೆ ಮಹಿಳೆಯರು, ಮತ್ತೆ ಇವೆಲ್ಲ ಬರ್ತಾರೆ ಸರ್. ಮಿಕ್ಸ್ ಡಬಲ್ಸ್ನಲ್ಲಿ ನಮಗೆ ಮಿಶ್ರ ಡಬಲ್ಸ್ ಅಂತ ಬಂದ್ರಿಗಿನ ಅಲ್ಲಿ ಮುಖ್ಯವಾಗಿ ಯಾವ್ದನ್ನ ವ್ಯಕ್ತಿ ಸುದ್ದಿಯಲ್ಲಿ ಇರ್ಬೇಕು, ಇಲ್ಲ ನಮ್ಮ ಇಂಡಿಯಾದವರು ಅಲ್ಲಿ ಎಂಟ್ರಿ ಆಗಿರ್ಬೇಕು, ಸೆಮಿಫೈನಲ್ಗೆ ಹಂಗೆ ಹೋಗಿರ್ಬೇಕು, ಹಂಗಾದ್ರೆ ಅಷ್ಟೇ ಕೊಡ್ತಾರೆ. ಇಲ್ಲಂದ್ರಿಗಿನ ಸಿಂಗಲ್ಸ್ನಲ್ಲಿ ಪುರುಷರು, ಸಿಂಗಲ್ಸ್ನಲ್ಲಿ ಮಹಿಳೆಯರು. ಈಗ ನೋಡ್ರಿ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ, ಈಗ ಯಾರನ್ನ ಸಿಂಗಲ್ಸ್ನಲ್ಲಿ ಯಾರು ಪುರುಷರು ಗೆಲ್ತಾರ, ಮಹಿಳೆಯರು ಯಾರು ಗೆಲ್ತಾರ? ಇಲ್ಲ ಬೈ ಚಾನ್ಸ್ ಇಂಡಿಯಾದವ್ರು ಯಾರನ್ನ ಮಿಶ್ರ ಡಬಲ್ಸ್ನಾಗ, ಇಲ್ಲ ಡಬಲ್ಸ್ನಲ್ಲಿ ಪುರುಷರ ಡಬಲ್ಸ್ನಲ್ಲಿ, ಇಲ್ಲ ಮಹಿಳಾ ವಿಭಾಗ ಡಬಲ್ಸ್ನಲ್ಲಿ ಏನೋ ಬೈ ಚಾನ್ಸ್ ಸೆಮಿಫೈನಲ್ಗೆ ಹೋಗಿ ಸುದ್ದಿಯಲ್ಲಿದ್ರೆ ಮಾತ್ರ ಪ್ರಶ್ನೆ ಬರ್ತಾವೆ. ಇವ್ರನ್ನ ಅಪ್ಡೇಟ್ ಮಾಡ್ಕೋಬೇಕು ಸರ್. ಒಟ್ಟ ಏನಂತಂದ್ರೆ ಈಗ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು, ವಿಂಬಲ್ಡನ್ ಆಗಿರ್ಬೋದು, US ಆಗಿರ್ಬೋದು, ಇವು ಅಪ್ಡೇಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಮತ್ತೆ ರೀಸೆಂಟಾಗಿ ಒಂದು ಯಾವುದೋ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೊಟ್ಟರು ಸರ್, ಅದು ಅಪ್ಡೇಟ್ ಮಾಡ್ಕೋಬೇಕು. ಯಾರು? ರಜನಿಕಾಂತ್. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 1969 ಸ್ಥಾಪನೆ ಆಗ್ಯದ. 1969 ಕೊಟ್ಟಾರ ದೇವಿಕಾ ರಾಣಿ. ಆ ಚಲನಚಿತ್ರ ಕ್ಷೇತ್ರಕ್ಕೆ ನೀಡುವಂಥ ಪ್ರಶಸ್ತಿ ಸಿಂಪಲ್ ಆಗಿ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಬಂದಿದ್ದ 1995ದಾಗ. ಆಮೇಲೆ VK ಮೂರ್ತಿ 2008ರಾಗ. ರೀಸೆಂಟ್ ಆಗಿ ಯಾರಿಗಂದ್ರೆ ರಜನಿಕಾಂತ್. ಇಷ್ಟು ಇಂಪಾರ್ಟೆಂಟ್. ಇದು ಪಕ್ಕಾ ಕೊಡ್ತಾನ. ಇತ್ತೀಚೆಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದವರು ಯಾರು? ಸಿಂಪಲ್ ಆಗಿ ಅಂದ್ರೆ ಪ್ರಶಸ್ತಿಗಳ ಬಗ್ಗೆ ಗೊತ್ತಿರಬೇಕು. ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು, ಪಂಪಾ ಪ್ರಶಸ್ತಿ ಆಗಿರ್ಬೋದು, ಇಲ್ಲಾಂದ್ರೆ ಆಸ್ಕಾರ್ ಅವಾರ್ಡ್ ಆಗಿರ್ಬೋದು, ಮೊನ್ನೆ ರೀಸೆಂಟ್ ಆಗಿ ಡಿಕ್ಲರೇಷನ್ ಮಾಡ್ಯಾರ, ಇಲ್ಲಾಂದ್ರೆ ನೊಬೆಲ್ ಪ್ರಶಸ್ತಿಗಳಾಗಿರ್ಬೋದು. ಅಪ್ಡೇಟ್ ಮಾಡ್ಕೊಂಡ್ರೆ ನಾವು ಎಕ್ಸಾಮಿಗೆ ಹೋಗ್ಬೇಕು ಸರ್. ಇಂಪಾರ್ಟೆಂಟ್ ಇಷ್ಟು ಪ್ರಶಸ್ತಿಗಳ ಬಗ್ಗೆ. ಇಲ್ಲಾಂದ್ರೆ ಪ್ರಮುಖ ವ್ಯಕ್ತಿಗಳು ನಿಧನ ಹೊಂದುತ್ತಾರೆ. ಈಗ ಸೋಲಿ ಸೊರಾಬ್ಜಿ ಅದು ಪೊಲೀಸ್ ಸುಧಾರಣೆಗೆ ಸಂಬಂಧಪಟ್ಟಂತ ವ್ಯಕ್ತಿ ಆತ. ಮತ್ತೆ ಅಟಾರ್ನಿ ಜನರಲ್ ಆಗಿದ್ದರು. ಬಹಳ ಇಂಪಾರ್ಟೆಂಟ್ ಸೋಲಿ ಸೊರಾಬ್ಜಿ ಮೊನ್ನೆ ರೀಸೆಂಟ್ ಆಗಿ ಡೆತ್ ಆಗಿದ್ದಾರೆ. HS ದೊರೆಸ್ವಾಮಿ ಅವರು ಬಹಳ ಇಂಪಾರ್ಟೆಂಟ್ ಸ್ವತಂತ್ರ ಹೋರಾಟಗಾರರು. ನಾವು ಎಕ್ಸಾಮ್ಗೆ ಅಪ್ಲಿಕೇಶನ್ ಆಗಿದಾಗ ಪ್ರಮುಖ ವ್ಯಕ್ತಿಗಳು ನಿಧನ ಹೊಂದಿರಬೇಕು. ಇಲ್ಲಾಂದ್ರೆ ಎಕ್ಸಾಮ್ಗೆ ಅಪ್ಲಿಕೇಶನ್ ಆಗಿದಾಗ ಪ್ರಮುಖ ಸ್ಥಳಗಳು ಸುದ್ದಿಯಲ್ಲಿರ್ಬೇಕು. ಇಂಪಾರ್ಟೆಂಟ್. ಇಲ್ಲಾಂದ್ರೆ ಎಕ್ಸಾಮ್ಗೆ ಅಪ್ಲಿಕೇಶನ್ ಆಗಿದಾಗ ಯಾವ ದೇಶದ ಅಧ್ಯಕ್ಷ ಆಗಲಿ, ಪ್ರಧಾನಮಂತ್ರಿ ಆಗಲಿ ಚೇಂಜ್ ಆಗಿರ್ಬೇಕು. ಇಲ್ಲಾಂದ್ರೆ ಯಾವ್ದೊಂದು ದೇಶದ ಅಧ್ಯಕ್ಷ ನಮ್ಮ ಭಾರತಕ್ಕೆ ಬಂದಿರಬೇಕು. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಇಲ್ಲಾಂದ್ರೆ ರಾಷ್ಟ್ರಪತಿಗಳು ಬೇರೆ ದೇಶಕ್ಕೆ ಹೋಗಿ ಏನೋ ಒಪ್ಪಂದ ಮಾಡ್ಕೊಂಡಿರ್ಬೇಕು. ಇಂಪಾರ್ಟೆಂಟ್. ಇಂಥವೇನ ಪ್ರಚಲಿತ ಘಟನೆಗಳಿದ್ರಿಗಿನ ಪಕ್ಕ ಕೊಡ್ತಾನ. ಇಲ್ಲಾಂದ್ರೆ ಬ್ರಿಕ್ಸ್ ಸಮಾವೇಶಗಳು, ಇಲ್ಲಾಂದ್ರೆ ಸಾರ್ಕ್ ಸಮಾವೇಶ, ಇಲ್ಲಾಂದ್ರೆ BIMSTEC ಸಮಾವೇಶಗಳು, ಆದ್ರೆ ಸಮ್ಮಿಟ್ಗಳ ಬಗ್ಗೆ ಕೊಡ್ತಾನ. ಆಮೇಲೆ ಸ್ಪೋರ್ಟ್ಸ್ ಬಗ್ಗೆ ನ್ಯಾಷನಲ್ ಗೇಮ್ಸ್ ಆಗಿರ್ಬೋದು. ಈ ನ್ಯಾಷನಲ್ ಗೇಮ್ಸ್ ಮೊನ್ನೆ 2020 ನಡಿಬೇಕಾಗಿತ್ತು. COVID-19 ಮುಂದಕ್ಕೆ ಹಾಕ್ಯಾರ ಸರ್. ಗೋವಾದಲ್ಲಿ ನಡಿಬೇಕಾಗಿತ್ತು 36 2020ದಾಗ ನಡೆದಲ್ಲ ಸರ್. ಮತ್ತೆ ಒಲಿಂಪಿಕ್ ಕ್ರೀಡಾಕೂಟ 2020 ನಡಿಬೇಕಾಗಿತ್ತು. 2020 ಕ್ಯಾನ್ಸಲೇಷನ್ ಆಗಿ 2021 ನಡೆಸ್ಬೇಕಂತ ನಡೆದ ಸರ್. ಈಗ ಸದ್ಯಕ್ಕೆ ಇಲ್ಲಿ ಜಪಾನ್ ದೇಶದ ಟೋಕಿಯೋ. ಹಿಂಗ ಪ್ರಚಲಿತ ಘಟನೆಗಳನ್ನ ಪೂರ್ತಿ ಅಪ್ಡೇಟ್ ಮಾಡ್ಕೋಬೇಕು. ಬಹಳ ಇಂಪಾರ್ಟೆಂಟ್ ಪರ್ಫೆಕ್ಟ್ ಆಗಿ. ಮತ್ತೆ PCPSI ಕ್ವಶನ್ ಪೇಪರ್ನಾಗ ನೋಡ್ರಿ ಸರ್. PCPSI ಕ್ವಶನ್ ಪೇಪರ್ನಲ್ಲಿ ಈಗ 98 PSI ಕ್ವಶನ್ ಪೇಪರ್ನಲ್ಲಿ ಪ್ರಸ್ತುತ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಯಾರು ಅಂತ ಕೊಟ್ಟಿರ್ತಾನೆ ಸರ್. ಪ್ರಸ್ತುತ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು 1998ರಾಗ. ಅವಾಗ ಯಾರಿದ್ರು ನಮಗೆ ಬೇಡ. ಈಗ ಪ್ರೆಸೆಂಟ್ 2021ರಾಗ ಸುಶೀಲ್ ಚಂದ್ರ ರೀಸೆಂಟ್ ಆಗಿ ಚೇಂಜ್ ಆಗ್ಯಾರ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರ ಅಂತ ಕೇಸೆ 2005ದಾಗ ಕೊಟ್ಟಿರ್ತಾನ. ಅವಾಗ ಯಾರಿದ್ರು ಇಂಪಾರ್ಟೆಂಟ್ ಅಲ್ಲ. ಈಗ ಯಾರಾದ್ರ ನ್ಯಾಯಮೂರ್ತಿ. ಅವಾಗ ಲೋಕಸಭಾ ಸ್ಪೀಕರ್ ಯಾರು ಅಂತ ಕೊಟ್ಟಿರ್ತಾನ. ಯಾವಾಗ 2007ರಾಗ. ಅವಾಗ ಯಾರಿದ್ರು ಇಂಪಾರ್ಟೆಂಟ್ ಅಲ್ಲ. ರಾಜ್ಯಸಭಾ ಅಧ್ಯಕ್ಷರು ಯಾರು ಈಗ ಪ್ರಸ್ತುತ ಅಂತ ಕೊಟ್ಟಿರ್ತಾನ. ಅವಾಗ 2009ರಾಗ. ಅವಾಗ ಯಾರು ಇಂಪಾರ್ಟೆಂಟ್ ಅಲ್ಲ. ಈಗ ರಾಜ್ಯಸಭಾ ಅಧ್ಯಕ್ಷರು, ಉಪರಾಷ್ಟ್ರಪತಿಗಳು. ಹಿಂಗ ಅಪ್ಡೇಟ್ ಮಾಡ್ಕೋಬೇಕು ಸರ್. ಒಟ್ಟ ಈಗ ಯಾವಾಗ ಕರ್ನಾಟಕದ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿರ್ತಾನೆ ಹಳೇದು. ಈಗ ಎಷ್ಟು ಇದಾವ? ಇಂಪಾರ್ಟೆಂಟ್ 31 ಇದಾವ. ಇನ್ನೊಂದು ಸರ್ ಇಂಪಾರ್ಟೆಂಟ್ ಪೊಲೀಸ್ ಇಲಾಖೆಯ ಪ್ರಕಾರ ಜಿಲ್ಲೆಗಳು ಎಷ್ಟು ಅಂತ ಕೊಟ್ಟರೆ 32. ಅದ್ಯಾವುದು KGF ಅದು ಡಿಸ್ಟಿಕ್ ಆಗಿ ಪರಿಗಣಿಸ್ತಾರ. ನಮಗ ಹೋದ್ಸಲ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆದಾಗ ಬಂದಿತ್ತು. ಪೊಲೀಸ್ ಇಲಾಖೆಯ ಪ್ರಕಾರ ಟೋಟಲ್ ಕರ್ನಾಟಕದಲ್ಲಿ ಜಿಲ್ಲೆಗಳ ಸಂಖ್ಯೆ ಎಷ್ಟು? 31 ಅಂತ ಕೊಟ್ಟಿದ್ದ ಉತ್ತರ. 30 ಇದ್ದು 31.
ಅಂದ್ರೆ KGF ನಾ ಡಿಸ್ಟ್ರಿಕ್ಟ್ ಅಂತ ಪರಿಗಣಿಸ್ತಾರೆ ಸರ್, ಅದೊಂದು ಗೊತ್ತಿರಬೇಕು ಸಿಂಪಲ್ ಆಗಿ. ನೆಕ್ಸ್ಟ್ ಪೊಲೀಸ್ ಇಲಾಖೆ ಬಗ್ಗೆ ಅದ್ರ ಬಂದಾಗ ಡಿಸ್ಕಸ್ ಮಾಡೋಣ ಅಂತ. ಇಷ್ಟು ಪ್ರಚಲಿತ ಘಟನೆಗಳು ಪರ್ಫೆಕ್ಟ್ ಆಗಿ ರೆಡಿ ಆಗ್ಬೇಕು ಸರ್. ಎಲ್ಲ ಪ್ರಶಸ್ತಿಗಳಾಗಿರ್ಬೋದು, ಪ್ರಮುಖ ಸ್ಥಳಗಳಾಗಿರ್ಬೋದು, ಇಲ್ಲ ನಿಧನ ಹೊಂದಿದ ವ್ಯಕ್ತಿಗಳಾಗಿರ್ಬೋದು, ಯಾವ್ದನ್ನ ಸ್ಪೋರ್ಟ್ಸ್ ಬಗ್ಗೆ, ಇಲ್ಲಾಂದ್ರೆ ಯಾವ್ದನ್ನ ಸ್ಪೋರ್ಟ್ಸ್ ನಡೀತಿರ್ತದೆ ಇಂಪಾರ್ಟೆಂಟ್ ಯಾವ್ದನ್ನ ಪದ ಬಳಸ್ತಾರ, ಡಕ್ವರ್ತ್ ಲೂಯಿಸ್ ನಿಯಮ ಆಗಿರ್ಬೋದು, ಇಲ್ಲಾಂದ್ರೆ ಇಂಪಾರ್ಟೆಂಟ್ ಯಾವ್ದನ್ನ ಗಾಲ್ಫ್ನಾಗ ಬಳಸ್ತಾರ, ಗಾಲ್ಫ್ನಾಗ ಯಾವ್ಯಾವ ಪದಗಳು ಬಳಸ್ತಾರ ಸರ್, ಎಲ್ಲ ಪೆನಾಲ್ಟಿ ಕಾರ್ನರ್ ಹಾಕಿದಾಗ ಬಳಸ್ತಾರ. ಅಂದ್ರೆ ಕ್ವಶನ್ ಪೇಪರ್ನಾಗ ಏನ್ ಬಂದಿರ್ತಾರ ಸರ್ ಪದಗಳು, ಅದೇ ಈ ಸ್ಟ್ಯಾಟಿಕ್ ಜಿಕೆನೆ ಅದನ್ನ ಏನ್ ಮಾಡ್ಕೋಬೇಕು ಹೇಳ್ರಿ, ಅಪ್ಡೇಟ್ ಮಾಡ್ಕೋಬೇಕು. ನಾವು ಅಪ್ಡೇಟ್ ಮಾಡ್ಕೊಂಡ್ಬಿಟ್ರಿಗಿನ ಗೊತ್ತಾಗ್ಬಿಡ್ತದೆ. ಇಲ್ಲಾಂದ್ರೆ ಯಾವ್ದನ್ನ ಕಪ್, ಯಾವ್ದನ್ನ ಡುರಾಂಡ್ ಕಪ್ ಆಗಿರ್ಬೋದು, ಡೇವಿಸ್ ಕಪ್ ಆಗಿರ್ಬೋದು, ಈ ಟೈಪ್ ಬಂದಿರ್ತಾವ ಎಕ್ಸಾಮ್ ನಡೆಯೋ ಟೈಮಿಗೆ ನಡೆದ್ರಿಗಿನ ಆಗಾ ಖಾನ್ ಕಪ್, ಆಗಾ ಖಾನ್ ಗೋಲ್ಡ್ ಕಪ್ ಬೇರೆ, ಸಿಂಪಲ್ ಆಗಿ ನೋಡ್ಕೊಂಡ್ಬಿಟ್ರಿಗಿನ ನಾವು ಆಟೋಮೆಟಿಕ್ ಗೆಟ್ಟಿನ ಆಗ್ಬೋದು. ಬಹಳ ಇಂಪಾರ್ಟೆಂಟ್. ಮತ್ತೆ ಇವರು ಯಾವುದೋ ಒಂದು 2019ದಾಗ ಬಂದಂತ ಪ್ರಚಲಿತ ಘಟನೆ ಪುಸ್ತಕ ಓದೋದು. ಮತ್ತೆ ಇನ್ನೊಂದು ಮುಖ್ಯವಾಗಿ ಸರ್, ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ ಕಂಪಲ್ಸರಿ ಡೈಲಿ ಪೇಪರ್ ಓದಲೇಬೇಕು. ಡೈಲಿ ಪೇಪರ್ ಓದಲೇಬೇಕು. ಡೈಲಿ ಪೇಪರ್ ಓದಿದ್ರೆ ಮಾತ್ರ ನಾವು ಅಪ್ಡೇಟ್ ಆಗಕ್ಕೆ ಸಾಧ್ಯ. ಈ ನೋಡ್ರಿ ಬಸವಶ್ರೀ ಪ್ರಶಸ್ತಿ ಕೊಟ್ಟರು ಯಾರೋ ರಾಜೀವ್ ತಾರನಾಥ್ ಮತ್ತೆ ಡಾಕ್ಟರ್ ಕೆ ಕಸ್ತೂರಿ ರಂಗನ್. ನೆಕ್ಸ್ಟ್ ಮ್ಯಾಗಝಿನಾಗ ಬರ್ಲಾರ್ಕಿಂತ ಮುಂಚೆಗೆ ಬಸವಶ್ರೀ ಪ್ರಶಸ್ತಿ ಬಗ್ಗೆ ನಮಗ ಗೊತ್ತಾಗ್ಬಿಡ್ಬೇಕು. ಪರ್ಫೆಕ್ಟ್ ಆಗಿ ಸರ್ ಇಂಪಾರ್ಟೆಂಟ್. ನಮಗೆ ಏನು ಕೇಳ್ತಾನ ಅಂತಕೇಸೆ ಪೇಪರ್ನಾಗೆ ಬಂದ್ಬಿಡ್ತದೆ. ಪೇಪರ್ ಓದ್ಬೇಕು. ಈ ಹುಡುಗರು ಪೇಪರ್ ಓದಂಗಿಲ್ಲ, ಯಾವುದೋ ಒಂದು ಮ್ಯಾಗಝಿನ್ ಓದೋದು, ಇಲ್ಲ ಅಂತಂದ್ರೆ ಯಾರೋ PDF ಮಾಡಿ ವಾಟ್ಸಪ್ನಾಗ ಹಾಕ್ತಾರೆ ಅದನ್ನ ಓದೋದು. ಸ್ವಂತ ನಾವೇ ಕ್ರಿಯೇಟ್ ಮಾಡಬೇಕು. ಪೇಪರ್ ಮ್ಯಾಗಝಿನ್ ಓದಲಿ, ಮ್ಯಾಗಝಿನ್ ಯಾವುದಾದ್ರೂ ಓದಲಿ, ಬಟ್ ಏನಂದ್ರಿಗಿನ ಇಲ್ಲಿ ಪೇಪರ್ನ ಕರೆಕ್ಟಾಗಿ ನಾವು ಸ್ಟಡಿ ಮಾಡಿಬಿಟ್ರಿಗಿನ ಮ್ಯಾಗಝಿನಾಗ ಇರೋದೆಲ್ಲ ತಲೆಗಿರ್ತದೆ. ನಾವು ಮ್ಯಾಗಝಿನ್ ನೋಡಿದ ತಕ್ಷಣ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡ್ತಾವೆ ಸರ್. ಅದಕ್ಕೆ ಪೇಪರ್ ಮಾತ್ರ ಪರ್ಫೆಕ್ಟಾಗಿ ಓದಬೇಕು. ಡೈಲಿ ಒಂದು ಅರ್ಧ ಗಂಟೆ ಆಗಲಿ, ಒಂದು ತಾಸು ಆಗಲಿ ನ್ಯೂಸ್ ನೋಡ್ಬೇಕು. ನ್ಯಾಷನಲ್ ನ್ಯೂಸ್ ನೋಡಿಬಿಟ್ರಿಗಿನ ಪ್ರಬಂಧ ಯಾವ ರೀತಿ ಬರೀಬೇಕು, ಟ್ರಾನ್ಸ್ಲೇಷನ್ ಯಾವ್ದು ಬರ್ತದ, ಪ್ರಿಸರೇಟಿಂಗ್ ಯಾವ ರೀತಿ ಮಾಡ್ಬೇಕಂತ ಗೊತ್ತಾಗ್ತದೆ ಸರ್. ಇಂಪಾರ್ಟೆಂಟ್ ಐಡಿಯಾ ಬರುತ್ತೆ ಸರ್. ಈಗ ತುಂಬ ವಿಸ್ತೃತವಾಗಿ ಮಾಹಿತಿ ಕೊಟ್ಟರು ಇಷ್ಟು ಸಬ್ಜೆಕ್ಟ್ಗಳನ್ನು ಹೇಗೆ ರೆಡಿ ಆಗಬೇಕು ಅಂತ.